ವರಿಷ್ಠರ ಜೊತೆ ಸಭೆ ಮುಗಿಸಿ ಜಾರ್ಜ್ ಮನೆಗೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಾರ್ಜ್ ಮನೆಯಲ್ಲಿ ಆಪ್ತರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಹದೇವಪ್ಪ, ಜಾರ್ಜ್, ಪರಮೇಶ್ವರ್, ಜಾರಕಿಹೊಳಿ ಜೊತೆ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಎಐಸಿಸಿ ಕಚೇರಿಯಿಂದ ನೇರವಾಗಿ ಕರ್ನಾಟಕ ಭವನಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಡಿಕೆ ಸುರೇಶ್ ಜೊತೆ ಕರ್ನಾಟಕ ಭವನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬಂದರು. ಕರ್ನಾಟಕ ಭವನದಲ್ಲಿ ಡಿಕೆ ಸುರೇಶ್ ಮತ್ತು ಆಪ್ತರ ಜೊತೆ ಡಿಕೆಶಿ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರು ಕರ್ನಾಟಕ ಭವನದಲ್ಲಿ ಉಳಿದುಕೊಂಡಿದ್ರು. ಈಗ ಕರ್ನಾಟಕ ಭವನದಲ್ಲಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಆಪ್ತರ ಸಭೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾರ್ಜ್ ನಿವಾಸದಲ್ಲಿ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಈ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಏನಾಗುತ್ತಾ ಇದೆ, ಏನಾಗಿತ್ತು, ಏನೇನು ಚರ್ಚೆ ಆಯಿತು, ಎಲ್ಲದರ ಬಗ್ಗೆ ಎರಡೂ ಬಣದ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ 5:30 ಗಂಟೆ, ಬೆಳಗ್ಗೆಯಿಂದ ಸಂಜೆವರೆಗೆ 5-5:30 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆಯಾಗಿದೆ. 1-to-1 ಮೀಟಿಂಗ್ಗಳಾಗಿವೆ. ರಾಜ್ಯದಿಂದ ಅರ್ಧಕ್ಕರ್ಧ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅದರಲ್ಲಿ ಸಚಿವಾಕಾಂಕ್ಷಿಗಳಿದ್ದಾರೆ, ಎರಡೂ ಬಣದ ಬೆಂಬಲಿಗರಿದ್ದಾರೆ, ಪ್ರಭಾವಿ ನಾಯಕರಿದ್ದಾರೆ. 5:30 ಗಂಟೆ ಚರ್ಚೆಯ ನಂತರ ಇಬ್ಬರು ನಾಯಕರು ಈಗ ಹೊರಗೆ ಬಂದಿದ್ದಾರೆ. ತಮ್ಮ ತಮ್ಮ ಬಣದ ಜೊತೆ ಚರ್ಚೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸಭೆ ಏನೋ ಮುಕ್ತಾಯ ಆಗಿದೆ, ಆದರೆ ಸಸ್ಪೆನ್ಸ್ ಮುಂದುವರಿತಾ ಇದೆ. ಸಭೆ ಮುಗಿದಿದೆ, ಇವತ್ತಿನ ಸಭೆ ಮುಕ್ತಾಯ. ಆದರೆ ಏನೇನು ಚರ್ಚೆಯಾಗಿದೆ, ಎಲ್ಲಿವರೆಗೂ ಬಂದಿದೆ? ಸಿದ್ದರಾಮಯ್ಯ ಸಣ್ಣದಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟರು, ಆದರೆ ಡಿಕೆ ಶಿವಕುಮಾರ್ ನೋ ರಿಯಾಕ್ಷನ್, ಯಾವುದೇ ಪ್ರತಿಕ್ರಿಯೆ ಕೊಡದೆ ಅಲ್ಲಿಂದ ಹೊರಟಿದ್ದಾರೆ. ಮುಖ ಡಲ್ ಆಗಿದೆ. ಹಾಗಾದ್ರೆ ಏನು ಚರ್ಚೆಯಾಯಿತು? ಯಾರ್ಯಾರು ಏನೇನು ಪಟ್ಟುಗಳನ್ನ ಮುಂದಿಟ್ರು? ಸದ್ಯಕ್ಕೆ ಹಾಗಾದ್ರೆ ಫುಲ್ ಸ್ಟಾಪ್ ಸಿಕ್ಕಿದ್ಯಾ? ಇದು ಅಲ್ಪ ವಿರಾಮನ? ಅಲ್ಪ ವಿರಾಮ ಅನ್ನೋದಾದ್ರೆ ಮುಂದಿನ ಡೇಟ್ ಯಾವುದು, ಮುಂದಿನ ತಿಂಗಳು ಯಾವುದು? ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್, ಡಿಸೆಂಬರ್, ಜನವರಿ ಅಂತ ಹೇಳ್ಕೊಂಡು ಬಂದು ಮೇಘ ಬಂದು ನಿಂತಿದೆ. ಡಿಕೆ ಶಿವಕುಮಾರ್ ಅವರ ಹುಟ್ಟು ಹಬ್ಬ, ಆಗೇನಾದ್ರೂ ಬದಲಾವಣೆ ಆಗತ್ತಾ ಅಂತ ಬಣ ಕಾಯ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.